ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಎಲ್ಲಿದ್ದೀವಿ ಅಂದರೆ ನಮ್ಮ ಭುವನವ್ರ ಊರಲ್ಲಿ ಇದ್ದೀವಿ ಗೈಸ್. ನೆನ್ನೆನೇ ಬಂದ್ವಿ, ನೆನ್ನೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಬೆಳಗ್ಗೆ ಆಯಿತು, ಬೆಳಗ್ಗೆ ಆಗಿ ಒಂದು ಸ್ವಲ್ಪ ಇವಾಗ ಎದ್ದು ಕಾಫಿ ಮಾಡಿ ತಿಂಡಿ ಮಾಡಿ ಎಲ್ಲ ಆಗಿದೆ, ಹಿಂಗೆ ಮಲಗಿದ್ದೀವಿ. ಇವಾಗ ಭುವನವರೆಲ್ಲೋ ಕರ್ಕೊಂಡು ಹೋಗ್ತಾರಂತೆ ದೇವಸ್ಥಾನಕ್ಕೆ, ಅದಕ್ಕೆ ಇವಾಗ ಹೋಗಿ ಪಟ್ಟಂತ ಸ್ನಾನ ಮಾಡಿ ರೆಡಿಯಾಗಿ ನಿಮಗೆ ಸಿಗ್ತೀನಿ. ಗಾಯ್ಸ್, ಊಟ ಎಲ್ಲ ಆಯಿತು. ಇವಾಗ ಸುಮ್ಮನೆ ಹಂಗೆ ವಾಕಿಂಗ್ ಅಂತ ಬಂದಿದ್ದೀವಿ. ಈ ದೇವಸ್ಥಾನಕ್ಕೆ ಹೋಗ್ಬೇಕಿದ್ದು ಗೈಸ್, ಎಲ್ಲ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟಿದ್ರು. ನಮ್ಮ ಭುವನವ್ರು ಅದೇನೋ ರಶ್ ಅಂತ ಇವತ್ತು, ಬಸ್ಸೆಲ್ಲ ರಶ್ಶು, ಇವತ್ತು ಸಂಡೇ ಬೇರೆ, ಅದಕ್ಕೆ ಕ್ಯಾನ್ಸಲ್ ಆಯ್ತು ಇವತ್ತು. ಹಾಗೆ ಸುಮ್ಮನೆ ಒಂದು ವಾಕ್ ಬಂದಿದ್ದೀವಿ, ನೋಡೋಣ ಹೆಂಗಿದೆ ಊರಂತ ಎಲ್ಲ. ಆಯನ್ನೋ ಏಯ್ ಗಂಟೋಯ್ತದ ಆಯನ್ನ ರೀ. ಹಿಂಗೆ ನಡ್ಕೊಂಡು ಹೋಗ್ತಿದ್ವಿ ಇವ್ರ ಭುವನವ್ರ ತೋಟದ ಹತ್ರ. ನೋಡಿ ಇಲ್ಲಿ ಎಷ್ಟೊಂದು ಥರ ಹದ್ದುಗಳವೆ ಇಲ್ಲಿ. ಏನೋ ಸತ್ತೋಗಿರ್ಬೇಕಲ್ವಾ ರಿಷಿ? ಪಕ್ಕ ಏನೋ ಸತ್ತೋಗೈತೆ, ಅದನ್ನೇ ತಿನ್ನಕ್ಕೆ ಬಂದಾಗ. ಹದ್ದುಗಳು ಗೈಸ್, ಇದು ಚಿಕ್ಕವು ಇನ್ನ ನೋಡಿ ಗೈಸ್, ಎಲ್ಲ ಹಿಂಗೆ ಓಡಾಡ್ತಾವೆ. ನನ್ನ ಪ್ರಕಾರ ಇದೆ ಅಂತಂದರೆ ಇಲ್ಲೇ ಪಕ್ಕದಲ್ಲಿ ಚಿಕನ್ ಫಾರ್ಮ್ ಇದೆ, ಅದಕ್ಕೆ ಅನ್ಸುತ್ತಿಲ್ಲ ಓಡಾಡ್ತಾ ಇರೋದು. ಎಲ್ಲ ಗ್ಯಾಂಗ್ ಹಾಕೊಂಡ್ಬಂದಿದೆ ಅಂಟ್ ಮಾಡೋಕ್ಕೆ. ಏನಂತೀರಾ ಬಾಯ್ಸ್? ಫುಲ್ ಗ್ಯಾಂಗ್, ಅಫ್ಕೋರ್ಸ್ ಫುಲ್ ಗ್ಯಾಂಗ್ ಹಾಕೊಂಡ್ಬಂದಿದೆ. ಸೊ ಅಲ್ಲಿಂದ ಬಂದ್ವಿ, ಊಟ ಎಲ್ಲ ಆಯಿತು. ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಮಾತ್ರ ಸ್ಲೀಪ್ ಹೋದರೆ ಈಗ ಒಳ್ಳೆ ನಿದ್ದೆ. ಈಚೆ ನೋಡಿದ್ರೆ ಬಿಸಿಲು ಎಷ್ಟು ಹೊಡಿತೈತಂದರೆ ಆಗ್ತಾಯಿಲ್ಲ, ಆ ರೇಂಜಿಗೆ ಬಿಸಿಲಿದೆ. ಸೊ ಅದಕ್ಕೆ ಈಗ ಒಂದು ರೌಂಡ್ ಎಲ್ಲರೂ ಸ್ಲೀಪ್ ಹೋದರೆ ತಣ್ಣಗಾದ್ಮೇಲೆ ಎದ್ದು ಇವಾಗ ಮಲ್ಗಿ ಎದ್ದಿದ್ದೀವಿ. ಈಗ ಸುಮ್ಮನೆ ಇವಿ ಬೋರ್ ಆಗುತ್ತೆ ಇದ್ರೆ ಒಬ್ಬರೇ ಮೇಲೆ ಫೋನ್ ನೋಡ್ತಾ ನೋಡ್ತಾ ಫೋನಲ್ಲಿರೋ ಡೇಟಾನು ಖಾಲಿ ಆಗುತ್ತೆ. ಪ್ಲಸ್ ಕಣ್ಣು 5 GB ಖಾಲಿ. ಸೊ ಕಣ್ಣೆಲ್ಲ ನೋವು ಬಂದ್ಬಿಡುತ್ತೆ, ಅದಕ್ಕೇ ಸುಮ್ಮನೆ ಕೆಳಗೆ ಹೋಗ್ತಾ ಇದ್ದೀವಿ. ಮೇಲೆ ಬಿಸಿಲು ಬೇರೆ, ಅದು ಫುಲ್ ಟಾಪಲ್ಲಿ ಐತಲ್ಲ, ಮೋಲ್ಡ್ ಕಾಯ್ತಾ ಬಿಸಿಲು ಜಾಸ್ತಿ ಆಗೋಗುತ್ತೆ. ಸೊ ಇವಾಗ ಹಂಗೆ ಸ್ವಲ್ಪ ಹಂಗೆ ಕೆಳಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಬರ್ತೀವಿ ಅಷ್ಟೇ ಗಾಯ್ಸ್. ಇವಾಗ ಇಲ್ಲಿ ಬಂದಿದ್ದೀವಿ ದೇವಸ್ಥಾನ ಹತ್ರ. ನಮ್ಮ ಭುವನವರು ಭುವನವರೇ ಪೂಜಾರಿ ಆಗ್ಬಿಟ್ಟಿದ್ದೀರಲ್ರಿ, ಫುಲ್ಲು ಇಲ್ಲಿ ಪೂಜೆ ಎಲ್ಲ ಮಾಡ್ತಾವ್ರೆ. ಆಲ್ರೆಡಿ ಟೈಮ್ ಆಗೋಗೈತೆ. ಪ್ರಸಾದ ಇಲ್ಲ ಈಸ್ಕೊಡಲ್ಲ ಒಂದೆರಡು ಹಂಗೆ. ಇವಾಗ ಹೋಗ್ಬಿಟ್ಟು ಒಂಚೂರು ಬೇಗ ಮ್ಯಾಚ್ ನೋಡಬೇಕು. ಸೊ ಬನ್ನಿ ಬೇಗ ಹೋಗ್ಬಿಡೋಣ, ಮನೆಗೆ ಹೋಗಿ ಮ್ಯಾಚ್ ನೋಡ್ಬೇಕು. ಈ ಮ್ಯಾಚ್ ಗೆಲ್ಲೇಬೇಕು, ಗೆಲ್ಲಬೇಕು ಅಷ್ಟೇ. ಆ ಟೆನಿಕಾಸ್ಟ್ ಗೆಲ್ಲಬೇಕು, ಗೆಲ್ತಾರೆ. ಯಾಕಂದರೆ ಆಲ್ರೆಡಿ 3 ವಿಕೆಟ್ ರೋಹಿತ್ ಶರ್ಮಾನು ಉಷ್ಟು. ರೋಹಿತ್ ಶರ್ಮಾಗೆ ಸೆಕೆಂಡ್ ಓವರ್ ಫಸ್ಟ್ ಓವರಲ್ಲೇ ತೆಗ್ದವ್ರೆ, ಯಾಕಂದರೆ ನಾನು ಮ್ಯಾಚಲ್ಲಿ ಇರಲಿಲ್ಲ, ಅಲ್ಲಿದೆ ದೇವಸ್ಥಾನದಲ್ಲಿದೆ. ಗೆಲ್ಲೇಬೇಕು ಗೈಸ್. ಫಸ್ಟ್ ಇನ್ನಿಂಗ್ಸ್ ಮುಗ್ದಿದೆ, 166 ಫಾರ್ 7 ವಿಕೆಟ್ಸು. ಭುವಿ ನೆಕ್ಸ್ಟ್ ಲೆವೆಲ್ ಬೌಲಿಂಗು. ಸ್ಟಾರ್ಟಿಂಗ್ 3 ವಿಕೆಟ್ಸ್ ತಂದುಕೊಟ್ಟಿದ್ರಿಂದ ತುಂಬ ಹೆಲ್ಪ್ ಆಯಿತು. ನೋಡಿ ಇಲ್ಲಿ ರಿಷಿ ಬೇರೆ ಕೂತಾನೆ. ಹೇಳೋ ಹೆಂಗಿತ್ತು ಭುವಿ ಬೌಲಿಂಗು? ಬಾಸ್ ಬೈ ಅಷ್ಟೇ. ಚೆನ್ನಾಗಿತ್ತು ಗೈಸ್ ಬೌಲಿಂಗ್ ಇವತ್ತು. ಏಜಲ್ವುಡ್ ಬೇರೆ ಮಸ್ತಾಗ. ಏಜಲ್ವುಡ್ಡು ವಿಕೆಟ್ ಬರಲಿಲ್ಲ 3 ಓವರ್ಸು. ಆಮೇಲೆ ಲಾಸ್ಟ್ ಓವರ್ 1 ವಿಕೆಟ್ ಸಿಕ್ತು, ಕ್ಯಾಚ್ ಔಟ್ ಆಯಿತು. ಅದು ಚೆನ್ನಾಗಿತ್ತು ಬೌಲಿಂಗು. ಸೊ ನಾನು ಇವಾಗ ವೆಯ್ಟ್ ಮಾಡ್ತಾ ಇರೋದಿಷ್ಟೇ, ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ನೋಡೋಕ್ಕೆ. ನನಗೆ LS ಟೀಮ್ ಮೇಲೆ ಫಸ್ಟ್ ಬಾಲ್ ಔಟ್ ಆಗಿದ್ದು ಇವೇ ಬೇಜಾರಾಗ್ತೈತೆ. ಅದು ಒಳ್ಳೆ ಬಾಲೇ ಆದ್ರೂ ಬೇಜಾರಾಗ್ತೈತೆ. ಇವತ್ತು ಹೊಡಿಲೇಬೇಕು ಅವನು, ವಿರಾಟ್ ಕೊಹ್ಲಿ ಇವತ್ತು ಹೊಡಿಲೇಬೇಕು, ಗೆಲ್ಲಿಸಲೇಬೇಕು, ಅವನೇ ಗೆಲ್ಲಿಸ್ಬೇಕು. ಗೈಸ್ ಫಸ್ಟ್ ಬಾಲೇ 4 ಹೊಡೆದ್ಬಿಟ್ಟ ಬೆತ್ತಲ್ಲು. ಪಾಪ ಮುಂಬೈ ಇಂಡಿಯನ್ಸ್. ಒಳ್ಳೆ ಶಾಟ್ ಗೈಸ್, ಅದು ಮಿಡಲ್ ಆಫ್ ದಿ ಬ್ಯಾಟು ಒಳ್ಳೆ ಕನೆಕ್ಟ್ ಮಾಡಿ ಹೊಡೆದ. ನೈಸ್ ಶಾಟ್, ನೈಸ್ ಫುಟ್ ವರ್ಕ್, ಬ್ಯಾಕ್ ಫುಟ್ ಒಳ್ಳೆ ಪಂಚ್ ಬುಟ. ದೀಪಕ್ ಚಾರು ಸೆಕೆಂಡ್ ಬಾಲು. ಏನು ನಡೀತೈತೆ ಇಲ್ಲಿ? ಅಷ್ಟೇ, ನಾನು ನೋಡೋದೇ ಇಲ್ಲ, ನಾನು ಮ್ಯಾಚೇ ನೋಡೋಲ್ಲ.
ಅವನು ಹೊಡಿಬೇಕು ಅಷ್ಟೇ, ಹೊಡಿಲಿಲ್ಲ ಅವನು ಹೋಯ್ತು ಅಷ್ಟೇ. ನಾನು ನೋಡಲ್ಲ ಮ್ಯಾಚಿನ. ಥೂ ಹೋಗಪ್ಪ. ಗೈಸ್ 2 ಮ್ಯಾಚ್ ಕಂಟಿನ್ಯೂಸ್, 2 ಮ್ಯಾಚ್ ಗೈಸ್. 9 ವರ್ಷ ಬೇಕಾಯಿತು 2 ಡಕ್, 1 ಸಿಂಗಲ್ ಡಕ್ಕು ಚೇಸಲ್ಲೇ ಡಕ್ ಆಗ್ತಾವನೆ ವಿರಾಟ್. ಏನು ಆಗ್ತೈತೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಕಂಟಿನ್ಯೂಸ್ಸು ಬ್ಯಾಕ್ ಟು ಬ್ಯಾಕ್ ಡಕ್ಸ್ ಆಗಿರೋದೀಗ. ಫಸ್ಟ್ ಬಾಲ್ ಗೋಲ್ಡನ್ ಡಕ್ ಆಗ್ತಾವನು ಗೈಸ್. ಅವತ್ತಿಂದ ನಂಗೆ ಬೇಜಾರಾಗ್ತೈತೆ ಗೈಸ್. ನಾನು ಮ್ಯಾಚೇ ನೋಡಲ್ಲ. ಇವಾಗ ಒಂದು ಅರ್ಧ ಗಂಟೆ ಆದಮೇಲೆ ಹೋಗ್ತೀನಿ, ಸ್ಕೋರ್ ನೋಡ್ತೀನಿ, ವಾಪಸ್ ಬರ್ತೀನಿ ಅಷ್ಟೇ. ಗೈಸ್ ನೆನ್ನೆ ಬ್ಲಾಗ್ ಎಂಡ್ ಮಾಡೋಕ್ಕಾಗಲಿಲ್ಲ. ರಾತ್ರಿ ಮ್ಯಾಚ್ ಮುಗೀತು, ಮ್ಯಾಚ್ ಗೆದ್ದರು. ಯಪ್ಪ, ನಮ್ಮ RCB ಅಂದರೆ ಬಾಯಿಗೆ ಬರ್ಸಿ ಗೆಲ್ಸೋದೆ ಯಾವಾಗಲೂ ಹೋಗ್ಬೋದು. ರೊಮೇರೋ ಶೆಪರ್ಡ್ ಔಟ್ ಆಗಿದ ತಕ್ಷಣ ನಾನು ಆಫ್ ಮಾಡಿಬಿಟ್ಟೆ. ಮೊಬೈಲಲ್ಲಿ ನೋಡ್ತಿದ್ದೆ ರಾತ್ರಿ, ಆಫ್ ಮಾಡಿಬಿಟ್ಟೆ. ಆಮೇಲೆ ಸುಮ್ಮನೆ ಸ್ಕೋರ್ ನೋಡೋಣ ಅಂತ ತೆಗೆದ್ರೆ ಭುವನೇಶ್ವರ್ ಬಂದ್ಬಿಟ್ಟು ಅವ್ನು 6 ಹೊಡೆದ್ಬಿಟ್ಟಿದ್ರು. ಮಸ್ತಿತ್ತು ಗೇಮು, ಚೆನ್ನಾಗಿ ಆಡಿದ್ರು. ಆದರೆ ಇನ್ನೂ ಚೂರು ಚೆನ್ನಾಗಿ ಆಡಬೇಕಿತ್ತು. ಪರವಾಗಿಲ್ಲ, ನೆಕ್ಸ್ಟ್ ಮ್ಯಾಚ್ ಇದೆ ನಾಡಿದ್ದು, ಆವಾಗ ಗೆಲ್ಲಬೇಕಷ್ಟೆ. ಈ ವ್ಲಾಗ್ನ ಎಂಡ್ ಮಾಡುವ ಸಮಯ ಬಂದಿದೆ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಹೊಸ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.